ಯಾವುದೋ ಒಂದು ಪೋಸ್ಟ್ ಹಾಕಿದ ಕೂಡಲೇ ನಿಮಗೆ ಇಷ್ಟೆಲ್ಲ ಸಿಟ್ಟು ಬರುತ್ತಲ್ಲ. ಡೆಲ್ಲಿನಲ್ಲಿ ಅರವಿಂದ್ ಕೇಜ್ರಿವಾಲ್ ಸೋತ್ರೆ ನೀವ್ಯಾಕೆ ಶೋಕಾಚರಣೆ ಮಾಡ್ತೀವಿ? ನೀವ್ಯಾಕೆ ನೀವು ರೊಚ್ಚಿಗೆ ಹೇಳ್ತೀರಿ? ನಿಮ್ಗೆ ನಿಮ್ಮ ಮನೆ ಯಾಕೆ ಸೂತಕದ ಮನೆ ಆಗುತ್ತೆ? ಅರವಿಂದ್ ಕೇಜ್ರಿವಾಲ್ಗೂ ನಿಮ್ಗೆ ಏನ್ ಸಂಬಂಧ? ಆ ಸೋಲಿಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಮತ್ತು ಅಲಯನ್ಸ್ ಅನ್ನ ಇಟ್ಕೊಂಡು 3 Idiots ಅಂತ ಹಾಕಿದ್ದಾರೆ. ಅದಕ್ಕೆ ನಿಮಗೆ ಯಾಕೆ ಇಷ್ಟೊಂದು ರೋಷ ಬರುತ್ತೆ ಅಂತ ಗೊತ್ತಾಗ್ತಿಲ್ವಲ್ಲ. ಅಪ್ಪಿತಪ್ಪಿ ಕೂಡ ಅವರ ದೇಹದ ಮೇಲೆ ಮುಸಲ್ಮಾನ ಸಮುದಾಯಕ್ಕೆ ಧಕ್ಕೆ ತರುವಂತಹ ಪದಗಳು ಏನು ಬರೆದಿದ್ದಾರೆ ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ಹುಷಾರಾಗಿ ಮಾತಾಡ್ಬಿಟ್ಟು ಒಂದು ದೊಡ್ಡ ಸಮುದಾಯವನ್ನ ಮಿಸ್ಗೈಡ್ ಮಾಡುವಂತ ಕೆಲಸವನ್ನ ಮಾಡೋದು. ಏನು ಇಲ್ಲೇ ಇಲ್ಲಪ್ಪ, ಇವ್ರು ಸುಮ್ನೆ ಕಲ್ಲು ಹೊಡಿತಾರೆ, ಸುಮ್ನೆ ಬೆಂಕಿ ಹಾಕ್ತಾರೆ, ಇವ್ರ ಕೆಲಸನೇ ಇಂಥದ್ದು, ಇವರು ಈ ದೇಶಕ್ಕೆ ಕಂಟಕ, ಈ ದೇಶಕ್ಕೆ ಮಾರಕ ಅಂತ ಹೇಳಿ ಬಿಂಬಿಸಿ ಇವ್ರ ಕಡೆಯಿಂದ ಆಗಿರುವಂತ ನ್ಯೂನ್ಯತೆಗಳನ್ನ, ತಪ್ಪುಗಳನ್ನ ಯಾಕೆ ಮಾಡ್ಬೇಕು? ಕೇಜ್ರಿವಾಲ್ ಸೋತ್ರೆ ಮುಸಲ್ಮಾನರು ಕೇಜ್ರಿವಾಲ್ಗೆ ಏನ್ ಸಂಬಂಧ? ಹಿಂಗ್ ಥಿಂಕ್ ಮಾಡು ಪ್ರತಾಪ್ ಸಿಂಹ, ಮಾಜಿ ಸಿಂಹ. ಅಲ್ಲ ಕಣಯ್ಯ, ಈಗ ಕೇಜ್ರಿವಾಲ್ ಸೋತ ಆಯ್ತು, ರಾಹುಲ್ ಗಾಂಧಿ ಸೋತ್ರು, ಎಲ್ಲರೂ ಸೋತ್ರು ಅಂತಾನೆ ಇಟ್ಕೊಳ್ಳಿ. ಆ ಸೋಲಿಗೂ ಸಾಬ್ರಿಗೆ ಏನ್ ಸಂಬಂಧ? ಯಾಕೆ ಬರಿಬೇಕು ಸಾಬ್ರದ್ದು ಧರ್ಮದ್ದು ಕುರಾನಿನ ವಾಕ್ಯಗಳ ಇನ್ನೊಬ್ಬರ ದೇಹದಲ್ಲಿ ನಿಮ್ಮ ಮನಸ್ಥಿತಿಗಳು ಯಾಕೆ ಬರಿಬೇಕು? ಈ ಆಂಗಲ್ ಅಲ್ಲಿ ಮಾತಾಡಿ. ರಾಹುಲ್ ಗಾಂಧಿ, ಕೇಜ್ರಿವಾಲ್ ಮತ್ತೆ ಅಖಿಲೇಶ್ದು ಫೋಟೋಗಳನ್ನ ಹಾಕ್ಬಿಟ್ಟು 3 Idiots ಅಂತ ಹಾಕಿ ಅಲ್ಲಿ ಉರ್ದು ಬರಹಗಳನ್ನ ಅವ್ರ ಮೈ ಮೇಲೆ ಅವಹೇಳನಕಾರಿ ಅಲ್ಲವಲ್ಲ. ಯಾರೋ 3 ಜನಕ್ಕೆ ಅವನು ಫೋಟೋ ಬರೆದು ಉರ್ದುಲ್ ಹಾಕಿದಾನಷ್ಟೇ ತಾನೆ, ಹಾಕ್ಬಾರ್ದು ಅಂತ ಎಲ್ಲಿದೆ ಕಾನೂನಲ್ಲಿ? ಬರದ ತಕ್ಷಣ ಅನ್ಯ ಧರ್ಮದ ಬಗ್ಗೆ ಏನು ಉರ್ದು ಏನು ಇದಾದ ಹಂಗೇನಾಗಲ್ವಲ್ಲ. ಹಂಗಾರೆ ನಾಳೆ ಮುಸ್ಲಿಮರು ಯಾರು ಕನ್ನಡದಲ್ಲಿ ಬರೀಬಾರ್ದು, ಉರ್ದುಲೇ ಬರ್ಕೊಳ್ಳಿ ಏನ್ಬೇಕು? ಕನ್ನಡಕ್ಕೂ ಮುಸಲ್ಮಾನರಿಗೂ ಹಿಂದೂಗಳಿಗೂ ಏನು ಸಂಬಂಧ? ರಂಗನಾಥ್ ಅವರೇ, ತಾವು ಕನ್ನಡದ ಒಳಗೂ ಕೂಡ ಮುಸಲ್ಮಾನ ಹಿಂದುವನ್ನ ಹೇಗೆ ತಂದ್ರಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇದೇ ಪ್ರತಾಪ್ ಸಿಂಹನ ಪಬ್ಲಿಕ್ ಟಿವಿ ರಂಗನಾಥ್ನ ಬೆತ್ತಲೆ ನಿಲ್ಲಿಸಿ, ಅರೆಬೆತ್ತಲೆ ನಿಲ್ಲಿಸಿ, ಅವರ ದೇಹದ ಮೇಲೆ ಹಿಂದೂ ದೇವರ ಹೆಸರನ್ನ ಬರೆದು ಆ ಥರದೊಂದು ಪೋಸ್ಟ್ ಅನ್ನು ತಯಾರಿಸಿ ಅದನ್ನ ಫೇಸ್ಬುಕ್ನಲ್ಲೋ ಇನ್ಸ್ಟಾಗ್ರಾಮ್ನಲ್ಲೋ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿ ವೈರಲ್ ಮಾಡಿದ್ರೆ ಅದನ್ನು ಒಪ್ತೀರಾ ನೀವು? ಅದಕ್ಕೆ ಸುಮೋಟ ಹಾಕ್ಬೇಕಾ ಬೇಡವಾ ಪಬ್ಲಿಕ್ ಟಿವಿ ರಂಗನಾಥ್? ಹಣೆ ಮೇಲೆ ಬರ್ದಿರುವಂಥದ್ದು ಅಲ್ಲ ಅಂತ, ಎದೆ ಮೇಲೆ ಬರ್ದಿರುವಂಥದ್ದು ಪೈಗಂಬರ್ ಹೆಸರು ಬರೆದವರೆ, ಹೊಟ್ಟೆ ಮೇಲೆ ಲಾಹಿ ಲಾಲ್ ಇಲ್ಲಾಲ ಅಂತ ಬರೆದವರೆ, ಮತ್ತೆ ಹೊಟ್ಟೆ ಮೇಲೆ ಮಾಶಲ್ಲ ಅಂತ ಬರೆದವರೆ. ಪ್ರತಾಪ್ ಸಿಂಹ ಅನ್ನೋ ವ್ಯಕ್ತಿಯ ನೀವು ಅರೆಸ್ಟ್ ಮಾಡಿ. ಯು ಹ್ಯಾವ್ ಟು ಅರೆಸ್ಟ್ ದಿಸ್ ಬ್ಲಡಿ ಪ್ರತಾಪ್ ಸಿಂಹ ಫಸ್ಟ್. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಹಲೋ, ಹಾಯ್, ನಮಸ್ಕಾರ ಸ್ನೇಹಿತರೆ. ಪಬ್ಲಿಕ್ ಟಿವಿ ಪತ್ರಕರ್ತರಾದ ರಂಗಣ್ಣ ಒಂದೆರಡು ವಿಡಿಯೋ ಮಾಡಿದ್ದೀನಿ ಅವ್ರ ಬಗ್ಗೆ ನಾನು. ಅದೇನೆಂದರೆ, ಅವನ ತಲೆ ಕತ್ತರಿಸಿ, ಕಾಲು ಕತ್ತರಿಸಿ, ಕೈ ಕತ್ತರಿಸಿ ಅಂತ ಹೇಳ್ಬಿಟ್ಟು ಒಬ್ಬ ಪತ್ರಕರ್ತನಾಗಿ ಶುದ್ಧ ರೌಡಿ ಥರ ಮಾತಾಡಬಾರ್ದು, ತಪ್ಪಾಗ್ತದೆ. ನಾವು ಸಮಾಜಕ್ಕೆ ಯಾವ ಥರದ ಮಾಹಿತಿಯನ್ನು ರವಾನಿಸ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಮ್ಗೆ ಅರಿವಿರಬೇಕು. ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಎಥಿಕ್ಸ್ ಬಗ್ಗೆ ಮಾತಾಡ್ತಾ ಇದ್ರಿ, ಪತ್ರಿಕೋದ್ಯಮದ ನೈತಿಕತೆಯ ಬಗ್ಗೆ ಬೋಧನೆ ಮಾಡ್ತೀರಿ, ಆದರೆ ತಾವುಗಳು ಪ್ಯಾನಲ್ನಲ್ಲಿ ಕೂತ್ಕೊಂಡು ಬಾಯಿ ಬಂದ ಮಾತಾಡ್ತೀರಿ. ಅದು ಸರಿಯಲ್ಲ ಅಂತ ಹೇಳ್ಬಿಟ್ಟು ಒಬ್ಬ ಪತ್ರಕರ್ತನಾಗಿ, ಒಬ್ಬ ಹಿರಿಯ ಪತ್ರಕರ್ತನಿಗೆ ಮನವಿ ರೂಪದಲ್ಲಿ ಒಂದೆರಡು ವಿಡಿಯೋಗಳನ್ನು ನಾನು ಮಾಡಿದ್ದೆ. ಆದರೆ ಉದಯಗಿರಿ ಘಟನೆಗೆ ಸಂಬಂಧಪಟ್ಟ ಹಾಗೆ, ಮೈಸೂರಿನ ಉದಯಗಿರಿ ಘಟನೆ, ಕೇಜ್ರಿವಾಲ್, ಅಖಿಲೇಶ್ ಯಾದವ್ ಮತ್ತು ರಾಹುಲ್ ಗಾಂಧಿಯವರ ಅರೆಬೆತ್ತಲೆ ಚಿತ್ರವನ್ನು ಬಿಡಿಸಿ ಅದರ ಮೇಲೆ ಮುಸಲ್ಮಾನ ಸಮುದಾಯದ ಭಾವನೆಗೆ ಧಕ್ಕೆ ಬರುವಂತಹ ಬರಹಗಳು. ನಿನ್ನೆ ಆ ಬರಹಗಳ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಲಿಲ್ಲ. ಬದಲಿಗೆ ಪ್ರವಾದಿ ನಿಂದನೆಗೆ ಪ್ರತೀಕಾರವಾಗಿ ಕಲ್ಲು ತೂರಾಟ ನಡೆಸಿದ್ದು ಎಷ್ಟು ಸರಿ ಅಂತ ಹೇಳ್ಬಿಟ್ಟು ಕೇವಲ ಅದೇ ಕಾಂಟೆಕ್ಸ್ಟಲ್ಲಿ ವಿಡಿಯೋ ಮಾಡಿದ್ದೆ. ಆ ಕಾಂಟೆಕ್ಸ್ಟಲ್ಲೇ ವಿಡಿಯೋ ಮುಗಿಸಿದ್ದೆ. ಪ್ರವಾದಿ ಮೆಚ್ಚುವಂತಹ ಕೆಲಸವನ್ನು ನೀವು ಮಾಡಲಿಲ್ಲ, ತಪ್ಪು ಮಾಡ್ತಾ ಇದ್ದೀರಿ. ಎಷ್ಟು ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ಲ. DJ ಹಳ್ಳಿ KG ಹಳ್ಳಿ ಘಟನೆ ನಿಮಗೆ ಪಾಠ ಆಗದೇ ಇದ್ದರೆ ಏನು ಹೇಳೋಣ ನಿಮಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ಉಗಿದು ವಿಡಿಯೋನ ಮಾಡಿದ್ದೆ. ಆ ವಿಡಿಯೋವನ್ನು ಹಾಗೂ ನಿನ್ನೆ ಪ್ರೈಮ್ ಟೈಮ್ನಲ್ಲಿ ಪಬ್ಲಿಕ್ ಟಿವಿ ಪತ್ರಕರ್ತ ರಂಗನಾಥ್ ಮಾಡಿರುವಂಥ ವಿಡಿಯೋ ಎರಡನ್ನು ತಾಳೆ ಮಾಡಿ ನೋಡಿ. ಒಂದು ಸೈಡ್ ಯಾವ ಥರ ಹೋಗ್ತಾರೆ ಇವರು, ಒಂದು ಸೈಡ್ ಎಷ್ಟು ಸ್ಟಿಕಾನ್ ಆಗಿದ್ದಾರೆ. ಅವರ ಮಾತುಗಳಿಂದ ಒಂದು ಸಮುದಾಯಕ್ಕೆ ಹರ್ಟ್ ಆಗೋದು ಬೇರೆ, ಆದರೆ ಸಮಾಜಕ್ಕೆ ಎಷ್ಟು ತಪ್ಪು ಮಾಹಿತಿಯನ್ನು ಇವರು ರವಾನಿಸ್ತಾರೆ.
ತಾವು ಸಮಾಜವನ್ನು ರಿಪೇರಿ ಮಾಡುವವರು ಎನ್ನುವಂತಹ ಸೋಗು ಹಾಕಿಕೊಂಡು ಇಡೀ ಸಮಾಜದ ಸ್ವಾಸ್ಥ್ಯವನ್ನು ಕದಡುವಂತಹ ಶತಶತಮಾನಗಳಿಂದ ಮಾಡಿಕೊಂಡು ಬಂದಂತಹ ಕುತಂತ್ರವನ್ನೇ ಹೇಗೆ ಮಾಡ್ಕೊಂಡು ಹೋಗ್ತಾರೆ ಅನ್ನೋದನ್ನು ನೀವು ಒಂದ್ಸಲ ವಿಮರ್ಶೆ ಮಾಡಿ ನೋಡಿ. ಆ ವಿಡಿಯೋವನ್ನು ನೋಡಿದಾಗ ಮಾತ್ರ ನಿಮ್ಗೆ ಅರ್ಥ ಆಗ್ತದೆ. ಒಂದು 3-4 ಜನರ ವಿಚಾರವನ್ನು ಇವತ್ತು ನಾನು ಮಾತಾಡಬೇಕಂತ ಬಂದಿರೋದು. ಆ ಪೈಕಿ ಮೊದಲಿಗೆ ನಾನು ಪಬ್ಲಿಕ್ ಟಿವಿ ಪತ್ರಕರ್ತ ರಂಗಣ್ಣವರನ್ನ ತಗೊಂಡಿದ್ದೀನಿ. ಅವ್ರು ಹೇಳ್ತಾರೆ 3 ಜನ ರಾಜಕಾರಣಿಗಳದ್ದು ಅರೆಬತ್ತಲ್ಲಿ ಚಿತ್ರ ಬಿಡಿಸಿದ್ದಾರೆ. ಇದಕ್ಕೆ ಪೊಲೀಸರು ಸುಮೋಟೋ ಕೇಸನ್ನು ಯಾಕೆ ಹಾಕೊಂಡ್ರು, ಸುಮೋಟೋ ಹೇಗೆ ಬರುತ್ತದು ಅಂತ. ಅವಾಗ ಅವ್ರ ಜೊತೆ ಪಾಪ ಆ ಪ್ಯಾನಲ್ ಕೂತಿರುವಂಥ ಒಂದಿಬ್ಬರು ಪತ್ರಕರ್ತರ ಪೈಕಿ ಆ ಪಾಪ ಹೆಣ್ಮಗಳು ಕೇಳ್ತಾಳೆ. ಉರ್ದುವಿನಲ್ಲೇ ಅವ್ರ ಬಾಡಿ ಮೇಲೇನೋ ಬರಹಗಳನ್ನು ಬರೆದಿತ್ತು, ಅದಕ್ಕೆ ಮುಸಲ್ಮಾನ ಸಮುದಾಯದವರು ಪ್ರತಿಭಟನೆ ಮಾಡಿದ್ರು, ಈ ಥರ ಕಲ್ತು ಹೋರಾಟವನ್ನು ನಡೆಸಿದ್ರು ಅಂತೇಳಿ. ಅದಕ್ಕೆ ಪಬ್ಲಿಕ್ ಟಿವಿ ರಂಗನಾಥ್ ಹೇಳ್ತಾರೆ, ಅಯ್ಯ ಒಳ್ಳೆ ಕಥೆ ಆಯ್ತಲ್ಲಪ್ಪ, ನಾಳೆ ಮುಸಲ್ಮಾನರೆಲ್ಲ ಕನ್ನಡನೇ ಬರಿಬಾರ್ದು ಅಂತ ಏನಾದರೂ ಹೇಳ್ಬಿಟ್ರೆ. ರಾಹುಲ್ ಗಾಂಧಿ ಕೇಜ್ರಿವಾಲ್ ಮತ್ತೆ ಅಖಿಲೇಶ್ದು ಫೋಟೋಗಳನ್ನ ಹಾಕ್ಬಿಟ್ಟು 3 Idiots ಅಂತ ಹಾಕಿ ಅಲ್ಲಿ ಉರ್ದು ಬರಹಗಳನ್ನ ಅವ್ರ ಮೈ ಮೇಲೆ ಅದು ಅವಹೇಳನಕಾರಿ ಅಲ್ವಲ್ಲ. ಅಲ್ಲಿ ಬರದ ತಕ್ಷಣ ಅನ್ಯ ಧರ್ಮದ ಬಗ್ಗೆ ಏನು ಉರ್ದು ಏನು ಇದಾದ ಹಂಗೇನಾಗಲ್ವಲ್ಲ. ಹಂಗಾರೆ ನಾಳೆ ಮುಸ್ಲಿಮರು ಯಾರು ಕನ್ನಡದಲ್ಲಿ ಬರೀಬಾರ್ದು, ಉರ್ದುವಲ್ಲೇ ಬರ್ಕೋಬೇಕು, ಉರ್ದುಲೇ ಬರ್ಕೊಳ್ಳಿ ಏನ್ಬೇಕು. ಕನ್ನಡಕ್ಕೂ ಮುಸಲ್ಮಾನರಿಗೂ ಹಿಂದೂಗಳಿಗೂ ಏನು ಸಂಬಂಧ? ರಂಗನಾಥ್ ಅವರೇ, ತಾವು ಕನ್ನಡದ ಒಳಗೂ ಕೂಡ ಮುಸಲ್ಮಾನ ಹಿಂದುವನ್ನು ಹೇಗೆ ತಂದ್ರಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಕನ್ನಡ ರಂಗನಾಥ್ ಮನೆಯ ಅಥವಾ ರಂಗನಾಥ್ ಅಪ್ಪನ ಮನೆಯ ಸೊತ್ತ? ನಿಮ್ಮ ಅಪ್ಪನ ಮನೆದ ಕನ್ನಡ. ನಿಮಗಿಂತ ಅದ್ಭುತವಾಗಿ ಕನ್ನಡವನ್ನು ಮಾತನಾಡಬಲ್ಲ ನೀವು 4 ಸಾಲು ಕೂಡ ಗೀಚಲಾರಿರಿ KS ನಿಸಾರ್ ಅಹಮದ್ ಬರೆದಂತಹ ಸಾಲುಗಳನ್ನು. ಈ ಮುಸಲ್ಮಾನ ಸಾಹಿತಿಗಳು ಮಾಡಿದಷ್ಟು ಸಾಹಿತ್ಯ ಕೃಷಿಯ ಅರೆ ಪಾವಷ್ಟು ನೀವೇನಾದ್ರು ಬರೆದು ಬಿಟ್ರೆ ನಿಮ್ಮನ್ನು ನಾವು ಕೇಳಿಸ್ಕೊಂಡು ಬಂದಿದ್ದು, ನಿಮ್ಮನ್ನು ಓದ್ಕೊಂಡು ಬಂದಿಲ್ಲ. ರಂಗನಾಥ್ ಮಾತನಾಡ್ತಾರೆ, ಏನೋ ಒಂದು ಮಾತಾಡ್ತಾರೆ ಅಷ್ಟೇ, ಆದರೆ ನಿಮ್ಮನ್ನು ಒಬ್ಬ ಬರಹಗಾರರಾಗಿ ನಾವು ನೋಡಿಲ್ಲ. ಒಂದು ಸಂಪಾದಕೀಯ ಬರೆದು ಕೊಡಿ ನೋಡೋಣ ರಂಗನಾಥ್ ಅವರೇ. ಒಬ್ಬ ಪತ್ರಕರ್ತ ಅಲ್ವಾ, ಸೀನಿಯರ್ ಪತ್ರಕರ್ತ, 30-40 ವರ್ಷ ಏನು ಆಗಿದೆ ಅಂತ ತಾವು ಹೇಳ್ಕೊತೀರಿ. ಒಂದು ಸಂಪಾದಕೀಯನ ಬರ್ಕೊಡಿ. ಇದೇ ಮುಸಲ್ಮಾನ ಪತ್ರಕರ್ತರು ಸಂಪಾದಕೀಯನ ಬರ್ಕೊಡ್ತಾರೆ. ತಾಳೆ ಮಾಡಿ ನೋಡೋಣ, ನಿಮ್ಗಿಂತ ಅದ್ಭುತವಾಗಿ ಇವ್ರು ಬರೀತಾರೆ. ನಾಳೆ ದೇಹದ ಮೇಲೆ ಕನ್ನಡವನ್ನು ಮುಸಲ್ಮಾನರು ಬರಿಬಾರ್ದು ಅಂತ ಹೇಳಿದ್ರೆ ಏನು ಎಂಥ ಕುತಂತ್ರ, ಎಂಥ ಕುಚೇಷ್ಟೆಗಳಲ್ವ ನಿಮ್ಮದು. ಇಟ್ಸ್ ಓಕೆ. ಇದರಲ್ಲಿ ಸುಮೋಟೋ ತಗೊಳ್ಳೋದೇನಿದೆ? ಏನು ಉರ್ದು ಬರಿಬಾರ್ದಾ? ಎಷ್ಟೊಂದು ಅಪ್ರಬುದ್ಧ ಪತ್ರಕರ್ತ ರಂಗಣ್ಣ. ರಾಹುಲ್ ಗಾಂಧಿ ಕೇಜ್ರಿವಾಲ್ ಮತ್ತೆ ಅಖಿಲೇಶ್ದು ಫೋಟೋಗಳನ್ನ ಹಾಕ್ಬಿಟ್ಟು 3 Idiots ಅಂತ ಹಾಕಿ ಅಲ್ಲಿ ಉರ್ದು ಬರಹಗಳನ್ನ ಅವ್ರ ಮೈ ಮೇಲೆ. ಅದು ಅವಹೇಳನಕಾರಿ ಅಲ್ವಲ್ಲ. ಆ ಬರಹದಲ್ಲಿ ನಾವು ದೇವರನ್ನ ನಾವು ಫೋಟೋಗಳನ್ನ ಹೆಂಗೆ ಹಾಕೊಳ್ತೀವಲ್ಲ ಸರ್, ಅವ್ರ ಮನೆಗಳಲ್ಲೂ ಅದನ್ನ ಆ ಬರಹಗಳನ್ನ ಫೋಟೋ ರೂಪದಲ್ಲಿ ಹಾಕೋತಾರೆ. ಏನಾದ್ರು ಮಾಡಿರಲಿ, ಬರೀ ಫೋಟೋ ಬರಹ ಆಗಿದ್ರೆ ಹೌದು, ಆಗ ಅದು ಅವಹೇಳನಕಾರಿ ಅಲ್ಲ. ಸಿಂಪಲ್. ಎಷ್ಟೊಂದು ಅಪ್ರಬುದ್ಧ ಪತ್ರಕರ್ತ. ಒಂದು ಪ್ಯಾನಲ್ ಕೂರ್ತೀರಿ, ಲಕ್ಷಾಂತರ ಜನ ನಿಮ್ಮ ಚಾನಲ್ ನೋಡ್ತಾರೆ. ಬಂದು ಕೂರ್ಬೇಕಾದ್ರೆ ಒಂದು ಸ್ಟಡಿ ಬೇಡವಾ? ಒಂದು ಓದ್ಕೊಳ್ಳೋದು ಬೇಡವಾ? ಏನು ಬರ್ದಿದ್ದಾರೆ ಅದು ಉರ್ದುನೋ ಅರಬ್ಬಿನೋ ಅದೇ ನಾಲೆಡ್ಜ್ ಇಲ್ಲ ರಂಗಣ್ಣ. ಅದು ಏನು ಮಾತಾಡ ರಂಗಣ್ಣ ಬೇರೆ ನಿಮಗೆಲ್ಲ ಅಲ್ಲ ಕಣ್ರಿ ರಂಗನಾಥ್, ಅದು ಅರಬ್ಬಿ. ಓಕೆ, ಅದನ್ನು ನಾವು ಬದಿಗಿಡೋಣ. ಅಲ್ಲಿ ಸುಮೋಟೋ ಕೇಸು ಹಾಕೋದು ಏನಿತ್ತು ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಿದ್ರಿ. ಇಡೀ ಫೋಕಸ್ ಕಲ್ಲು ತೂರಾಟದ ಮೇಲೆ ಮಾಡಿದ್ರಿ. ನಾವು ಕೂಡ ನಿನ್ನೆ ಅದನ್ನೇ ಖಂಡಿಸಿದ್ದೀವಿ. ನಿಮಗೆ ಬುದ್ಧಿನೇ ಬರಲ್ಲ ಅಂತ ಉಗ್ದಿದ್ದೀವಿ. ಆ ಸಮುದಾಯದ ಯುವ ಪೀಳಿಗೆಗೆ ಏನು ಮಾಹಿತಿ ಕೊಡಬೇಕು ಆ ಮಾಹಿತಿನ ಕೊಟ್ಟಿದ್ದೀವಿ. ನೀವು ಮಾಡುವಂತಹ ಕಿಡಿಗೇಡಿ ಕೃತ್ಯಕ್ಕೆ ಇಡೀ ಸಮುದಾಯ ಲಾಂಗ್ ಟೈಮ್ ಸಂಕಟವನ್ನು ಅನುಭವಿಸಬೇಕಾಗ್ತದೆ. ಮೂರ್ಖರ ಮೆಂಟಲ್ಗಳ ಅಂತಾರೆ ಹೇಳ್ಬಿಟ್ಟೆಲ್ಲ ಎಷ್ಟು ಹೋಗಿಬೇಕಷ್ಟೆಲ್ಲ ಹೋಗ್ಲಾಗಿದೆ. ಯಾವುದೇ ಕಾರಣಕ್ಕೂ ಕಾನೂನನ್ನು ಕೈಗೆತ್ತಿಕೊಳ್ಳುವವರ ವಿರುದ್ಧ ನಿಲ್ಲೋರು ನಾವು. ಆದರೆ ಒಂದು ಸುದ್ದಿ ಮಾಡಬೇಕಾದ್ರೆ ಒಂದು ಇಶ್ಯೂ ರೈಸ್ ಆಗ್ತಾ ಇದೆ ಅಂದರೆ ಅದ್ರ ಹಿಂದೆ ಒಂದು ಕಾನ್ಸೆಪ್ಟ್ ಬೇಕೇ ಬೇಕಲ್ಲ, ಇದ್ದೇ ಇರುತ್ತಲ್ಲ. ಇದ್ದಕ್ಕಿದ್ದಂಗೆ ಎದ್ಬಿಟ್ಟು ಎದೆಗೆ ಓದೋಕ್ಕೆ ರಂಗನಾಥ್ ಯಾರಿಗೂ ಹುಚ್ಚಿಡ್ದಿಲ್ಲ. ಇಲ್ಲಿ ಕೃತ್ಯ ತಪ್ಪು, ಕಾನೂನು ವಿರುದ್ಧವಾಗಿ ಮಾಡೋದು. ಆದರೆ ಅದರ ಹಿಂದೆ ಒಂದು ಕಾರಣನೇ ಇಲ್ಲ ಅಂತ ಹೇಳ್ಬಿಟ್ಟು ವಾದ ಮಾಡುವಂಥ ನಿಮ್ಮ ನೈತಿಕತೆಯೇ ಇಲ್ಲದ ಪತ್ರಿಕೋದ್ಯಮಕ್ಕೆ ಅದೆಷ್ಟು ಧಿಕ್ಕಾರ ಹೇಳಬೇಕಾಗಿದೆ, ಅದೆಷ್ಟು ಕಲ್ಲು ತೂರಾಟ ನಡೆಸಬೇಕಾಗಿದೆ ಅಂತ ಒಂದು ಸಲ ಯೋಚನೆ ಮಾಡಿ. ಏನೂ ಇಲ್ಲ, ಏನಿಲ್ಲ. 3 ಜನ ರಾಜಕಾರಣಿಗಳು, ಕೇಜ್ರಿವಾಲ್, ರಾಹುಲ್ ಗಾಂಧಿ, ಅಖಿಲೇಶ್ ಯಾದವ್, 3 ಜನರನ್ನ ಅರೆಬೆತ್ತಲು ಮಾಡಿ ಹಣೆ ಮೇಲೆ ಅಲ್ಲಾಹು ಅಕ್ಬರ್ ಅಂತ ಬರೆದು, ಅಲ್ಲಾಹು ಅಂತ ಬರೆದು, ಅವ್ರ ಎದೆ ಮೇಲೆ ಸೊಂಟದ ಭಾಗದಲ್ಲೆಲ್ಲ ಲಾ ಇಲಾ ಇಲ್ಲಲ್ಲ ಮುಹಮ್ಮದ್ ರಸೂಲಲ್ಲ ಅಂತ ಹೇಳ್ಬಿಟ್ಟು
ಅವರ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವ್ರಿಗೆ ಸಂಬಂಧಪಟ್ಟಂಥ ಸಾಲುಗಳನ್ನು ಬರೆದು, ಮುಸಲ್ಮಾನರು ಮೂರ್ತಿ ಪೂಜೆ ಮಾಡಲ್ಲ, ಮುಸಲ್ಮಾನ ಧರ್ಮದಲ್ಲಿ ಮೂರ್ತಿ ಪೂಜೆ ನಿಷಿದ್ಧ, ಅವರು ಏಕ ದೇವೋಪಾಸಕರು, ಒಬ್ಬ ದೇವರನ್ನು ನಂಬ್ತಾರೆ, ಅದು ಅಲ್ಲಾಹ್ ಅಂದ್ಕೋತಾರೆ, ಆತ ನಿರಾಕಾರ ಅಂತ ಹೇಳ್ತಾರೆ, ಆತನಿಗೆ ಮನುಷ್ಯನ ರೂಪ ಇಲ್ಲ, ಆತನಿಗೆ ರೂಪ ಇಲ್ಲ, ಅಲ್ಲಾಹ್ ಒಂದು ಶಕ್ತಿ ಅಂತ ಅವ್ರು ನಂಬ್ತಾರೆ. ಆದರೆ ಕುರಾನಿನ ಕೆಲವು ಸೂಕ್ತಿಗಳನ್ನು, ಕೆಲವು ವಾಕ್ಯಗಳನ್ನು ಅವರು ಪ್ರಿಂಟ್ ಹಾಕಿಸ್ಕೊಂಡು ಫ್ರೇಮ್ ಹಾಕಿಸಿ ಮನೇಲಿ ಇಟ್ಕೋತಾರೆ, ಅದನ್ನು ಪೂಜನೀಯ ಭಾವನೆಯಲ್ಲಿ ನೋಡ್ತಾರೆ. ಯಾವ ಹೋಟ್ಲುಗಳಲ್ಲಿ ನೋಡಿ, ಯಾವ ಮನೆಗಳಲ್ಲಿ ನೋಡಿ ನಿಮ್ಮೆಲ್ಲ ಕಾಣಿಸ್ತವೆ, ಲಾ ಇಲಾಹ ಇಲ್ಲಲ್ಲ ಮುಹಮ್ಮದ್ ರಸೂಲುಲ್ಲ ಅಂತೆಲ್ಲ ಕಾಣಿಸ್ತದೆ. ಅವ್ರು ಅಷ್ಟು ನಂಬಿಕೆ ಇಡ್ತಾರೆ, ತನ್ನ ದೇವರ ಹೆಸರನ್ನು ಆರಾಧಿಸ್ತಾರೆ, ಆ ಹೆಸರನ್ನೇ ಬರೆದ್ಬಿಟ್ಟು ಅದನ್ನು ಆರಾಧಿಸ್ತಾರೆ. ಯಾಕಂದರೆ ಅಲ್ಲಿ ಮೂರ್ತಿ ಪೂಜೆ ಇಲ್ಲವಲ್ಲ, ದೇವರು ಒಂದು ಅದ್ಭುತ ಶಕ್ತಿ ಅಂತ ಅಷ್ಟೇ ನಂಬ್ಕೊಂಡಿದ್ದು, ಅದಕ್ಕೆ ಯಾವ ಶೇಪು ರೂಪಗಳನ್ನು ಕೊಟ್ಟಿಲ್ಲ ಅವರು. ಅಲ್ಲಿ ಬರ್ತಿದ್ದೆ ಮುಸಲ್ಮಾನ ದೇವರ ಹೆಸರನ್ನ ಯಾರದ್ದೋ ನಗ್ನ ದೇಹದ ಮೇಲೆ, ಮುಸಲ್ಮಾನರ ನಂಬಿಕೆ ಸಾಲುಗಳನ್ನು ಯಾರದ್ದೋ ನಗ್ನ ದೇಹದ ಮೇಲೆ ಬರ್ದಿದ್ದಕ್ಕೆ ಆಕ್ರೋಶ ಸ್ಫೋಟಗೊಂಡಿದೆ. ಆದರೆ ಆ ಆಕ್ರೋಶವನ್ನು ಬೀದಿಗೆ ತಂದು ಕಲ್ಲು ತೂರಾಟ ಮಾಡಿ ನಾನ್ಸೆನ್ಸ್ಗಳ ಥರ ಆಡ್ತೀರಿ. ತನ್ನ ಮೇಲಾದ ದೌರ್ಜನ್ಯವನ್ನು ದಬ್ಬಾಳಿಕೆಯನ್ನು ಕ್ಷಮಿಸಿದ್ದೇ ಪ್ರವಾದಿ ಮೊಹಮ್ಮದ್ ಪೈಗಂಬರ್. ಅಂತಹ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಹೆಸರನ್ನು ಈ ಥರ ಎಲ್ಲ ಬರೆದ್ರು ಅನ್ನೋ ಕಾರಣಕ್ಕೆ ಅವ್ರ ಹೆಸರಿನಲ್ಲಿ ದಾಂಧಲೆ ನಡೆಸಿದ್ರೆ ಅದು ಪ್ರವಾದಿ ಕೂಡ ಮೆಚ್ಚಲ್ಲ. ಈ ಆ್ಯಂಗಲಲ್ಲಿ ನಾನು ಮಾಡಿದ್ದು ಜರ್ನಲಿಸಮ್, ಈ ಆ್ಯಂಗಲಲ್ಲಿ ನಾನು ತೋರಿಸಿದ್ದು ಪತ್ರಿಕೋದ್ಯಮ. ನಿಮ್ಮಷ್ಟು ಸೀನಿಯರ್ ಅಲ್ಲ, ನಿಮ್ಮ ಅರ್ಧದಷ್ಟು ಅನುಭವ ಇರ್ಬೋದು ಅಷ್ಟೇ ನನಗೆ. ಇದು ಸುಮೋಟ ಹಾಕಬಾರ್ದಾ? ಈಗ ಎಕ್ಸಾಂಪಲು, ಪ್ರತಾಪ್ ಸಿಂಹ, ಮಾಜಿ ಸಿಂಹ ಪ್ರತಾಪ್ ಸಿಂಹ ನಿಮ್ಮ ಕ್ಯಾಟಗರಿನೇ, ನಿಮ್ಮ ಕ್ಯಾಟಗರಿಯ ನಿಮ್ಮ ರೀತಿಯ ಜರ್ನಲಿಸಮ್ ಮಾಡಿಕೊಂಡು ಬಂದಂಥ ಒಬ್ಬ ವ್ಯಕ್ತಿ. ಈ ಸಲ BJP ಟಿಕೆಟ್ ಕೊಡಲಿಲ್ಲ, 2 ಸಾರಿ ಗೆದ್ದು ಬಂದವನಿಗೆ 3ನೇ ಸಲ ಟಿಕೆಟ್ ಕೊಡಲ್ಲ ಅಂದರೆ ಅದು ಎಷ್ಟು ಆಳ ಅಗಲ ಇರ್ಬೋದು ಇವರ ಹೋಲ್ಗಳು, ಅರ್ಥ ಮಾಡ್ಕೋಬೇಕಾಗಿದೆ. BJPಯಿಂದ ಟಿಕೆಟ್ ವಂಚಿತನಾದಂಥ ಒಬ್ಬ ವ್ಯಕ್ತಿ ತನ್ನ ಸರ್ವೈವಿಗೋಸ್ಕರ ಯತ್ನಾಳ್ ಬಣ ಅಂತೆ, ವಿಜೇಂದ್ರ ವಿರುದ್ಧ ಅಂತೆ, ಈ ಥರ ಏನೋ BJP ಒಳಗಡೆನೆ ಬಣಗಳು ಕಟ್ಕೊಂಡು ತರಲೆ ಮಾಡ್ಕೊಂಡಿರುವಂಥ ವ್ಯಕ್ತಿ. ಹಾಗೆ ಹೇಳ್ಬೇಕಾಗ್ತದೆ, ನಮ್ಗೆ ಕಾಣಿಸ್ತದಲ್ವ. ಅವರು ಈ ಪ್ರಕರಣವನ್ನು ಹೇಗೆ ಅನಾಲಿಸಿಸ್ ಮಾಡ್ತಾರೆ ಅಂದರೆ, ಏನು ಒಳ್ಳೆ ಕತೆ ಆಯ್ತಲ್ರಿ, ಯಾರ್ದೋ 3 ಜನ ರಾಜಕಾರಣಿಗಳನ್ನು ಅರೆಬೆತ್ತಲೆ ಮಾಡಿ ಅದೇನೋ ಪೋಸ್ಟ್ ಹಾಕಿದ್ದಕ್ಕೆ ಮುಸಲ್ಮಾನರಿಗೆ ಯಾಕೆ ಸಿಟ್ಟು ಬರಬೇಕು, ಕೇಜ್ರಿವಾಲ್ಗೂ ಮುಸಲ್ಮಾನರಿಗೆ ಏನು ಸಂಬಂಧ, ಇವರು ಇಂಥದ್ದೇ ಕೆಲಸ ಮಾಡೋದು, ಕಲ್ತೂರಾಟ ಮಾಡೋದು ಇವ್ರ ಸ್ವಭಾವ ಅಂತ ಹೇಳ್ಬಿಟ್ಟೆನ ಅವ್ರು ಮಾತಾಡ್ತಾರೆ. ಯಾವುದೊಂದು ಪೋಸ್ಟ್ ಹಾಕಿದ ಕೂಡಲೇ ನಿಮಗೆ ಇಷ್ಟೆಲ್ಲ ಸಿಟ್ಟು ಬರುತ್ತಲ್ಲ. ಡೆಲ್ಲಿನಲ್ಲಿ ಅರವಿಂದ್ ಕೇಜ್ರಿವಾಲ್ ಸೋತ್ರೆ ನೀವ್ಯಾಕೆ ಶೋಕಾಚರಣೆ ಮಾಡ್ತೀವಿ, ನೀವ್ಯಾಕೆ ನೀವು ರೊಚ್ಚಿಗೇಳ್ತೀರಿ? ನಿಮ್ಗೆ ನಿಮ್ಮ ಮನೆ ಯಾಕೆ ಸೂತಕದ ಮನೆ ಆಗುತ್ತೆ? ಅರವಿಂದ್ ಕೇಜ್ರಿವಾಲ್ಗೂ ನಿಮ್ಗೆ ಏನು ಸಂಬಂಧ? ಆ ಸೋಲಿಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಮತ್ತು ಅಲಯನ್ಸ್ ಅನ್ನ ಇಟ್ಕೊಂಡು 3 idiots ಅಂತ ಹಾಕಿದ್ದಾರೆ. ಅದಕ್ಕೆ ನಿಮಗೆ ಯಾಕೆ ಇಷ್ಟೊಂದು ರೋಷ ಬರುತ್ತೆ ಅಂತ ಗೊತ್ತಾಗ್ತಿಲ್ವಲ್ಲ. ಅಪ್ಪಿತಪ್ಪಿ ಕೂಡ ಅವರ ದೇಹದ ಮೇಲೆ ಮುಸಲ್ಮಾನ ಸಮುದಾಯಕ್ಕೆ ಧಕ್ಕೆ ತರುವಂತಹ ಪದಗಳು ಏನು ಬರೆದಿದ್ದಾರೆ ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ. ಹುಷಾರಾಗಿ ಮಾತಾಡ್ಬಿಟ್ಟು ಒಂದು ದೊಡ್ಡ ಸಮುದಾಯವನ್ನು ಮಿಸ್ಗೈಡ್ ಮಾಡುವಂಥ ಕೆಲಸವನ್ನು ಮಾಡೋದು. ಏನು ಇಲ್ಲೇ ಇಲ್ಲಪ್ಪ, ಇವ್ರು ಸುಮ್ಮನೆ ಕಲ್ಲು ಹೊಡಿತಾರೆ, ಸುಮ್ಮನೆ ಬೆಂಕಿ ಹಾಕ್ತಾರೆ, ಇವ್ರ ಕೆಲಸನೇ ಇಂಥದ್ದು, ಇವರು ಈ ದೇಶಕ್ಕೆ ಕಂಟಕ, ಈ ದೇಶಕ್ಕೆ ಮಾರಕ ಅಂತ ಹೇಳಿ ಬಿಂಬಿಸಿ ಇವ್ರ ಕಡೆಯಿಂದ ಆಗಿರುವಂಥ ನ್ಯೂನ್ಯತೆಗಳನ್ನು, ತಪ್ಪುಗಳನ್ನು ಯಾಕೆ ಮಾಡಬೇಕು? ಕೇಜ್ರಿವಾಲ್ ಸೋತ್ರೆ ಮುಸಲ್ಮಾನರು ಕೇಜ್ರಿವಾಲ್ಗೆ ಏನು ಸಂಬಂಧ? ಹಿಂಗೆ ಥಿಂಕ್ ಮಾಡು ಪ್ರತಾಪ್ ಸಿಂಹ, ಮಾಜಿ ಸಿಂಹ. ಅಲ್ಲ ಕಣಯ್ಯ, ಈಗ ಕೇಜ್ರಿವಾಲ್ ಸೋತ ಆಯ್ತು, ರಾಹುಲ್ ಗಾಂಧಿ ಸೋತರು, ಎಲ್ಲರೂ ಸೋತರು ಅಂತಾನೆ ಇಟ್ಕೊಳ್ಳಿ. ಆ ಸೋಲಿಗೂ ಸಾಬ್ರಿಗೆ ಏನು ಸಂಬಂಧ? ಯಾಕೆ ಬರಿಬೇಕು? ಸಾಬ್ರದ್ದು ಧರ್ಮದ್ದು ಕುರಾನಿನ ವಾಕ್ಯಗಳ ಇನ್ನೊಬ್ಬರ ದೇಹದಲ್ಲಿ ನಿಮ್ಮ ಮನಸ್ಥಿತಿಗಳು ಯಾಕೆ ಬರಿಬೇಕು? ಈ ಆ್ಯಂಗಲ್ನಲ್ಲಿ ಮಾತಾಡಿ ಯಾಕೆ ಹೇಳ್ಕೊಂಡ್ ಬರ್ತೀರಿ ಅವ್ರನ್ನ, ಸಾಬ್ರನ್ನ 1-2ಕ್ಕೂ ಎಲ್ಲ ವಿಚಾರಕ್ಕೂ? ಕೇಜ್ರಿವಾಲ್ ಸೋತ್ರೆ ಹೇಳ್ಕೊಂಡ್ ಬಂದಿದ್ದಾರೆ ಸಾಬ್ರನ್ನ. ಇವ್ರು ಹೋಗಿ ಹೇಳಿದ್ರ, ಅವ್ನು ಯಾರೋ ಇದಾನಲ್ಲ ಕಲ್ಯಾಣಗಿರಿ ಸುರೇಶ ಅಂತೇಳಿ, ಅವನೇನೋ ಅಲ್ಲೇನೋ ಕಾರ್ಪೊರೇಟ್ ಆಕಾಂಕ್ಷಿ ಅಂತೆ, BJP ಅವನಂತೆ, RSS ಅವನಂತ ಹೇಳ್ಬಿಟ್ಟು ಲಕ್ಷ್ಮಣ್, ಕಾಂಗ್ರೆಸ್ನ ಈ ಸಲ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂಥ ಒಬ್ಬ ಕ್ಯಾಂಡಿಡೇಟ್, ಕಾಂಗ್ರೆಸ್ನ ಹಿರಿಯ ನಾಯಕ, ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪ್ರತಾಪ್ ಸಿಂಹನನ್ನು ಸೇರಿಸಿ. ಪ್ರತಾಪ್ ಸಿಂಹನ ಶಿಷ್ಯ ಇವನು ಕಲ್ಯಾಣಗಿರಿ ಸುರೇಶ ಅಲಿಯಾಸ್ ಪಾಂಡುರಂಗ ಅಂತೇನೋ. ಇದು ಈ ವ್ಯಕ್ತಿ ಸುರೇಶ್ ಅಲಿಯಾಸ್ ಪಾಂಡುರಂಗ ಅನ್ನುವಂತನು ಪಕ್ಕಾ RSS ಕಾರ್ಯಕರ್ತ, BJP ಕಾರ್ಯಕರ್ತ. ನೆಕ್ಸ್ಟು ಅವನು ಕಲ್ಯಾಣಗಿರಿಯಿಂದ ಈಸ್ ಒನ್ ಆಫ್ ದಿ ಆಸ್ಪಿರೆಂಟ್ ಫಾರ್ ಕಂಟೆಸ್ಟಿಂಗ್ ಕಾರ್ಪೊರೇಷನ್ ಎಲೆಕ್ಷನ್. ಈಸ್ ಪಕ್ಕಾ ಪ್ರತಾಪ್ ಸಿಂಹ ಅವರ ಬಂಟ, ಬಲಗೈ ಬಂಟ. ಇದನ್ನು ಇವನೇ ಮಾಡಿ ಕಂಪ್ಲೇಂಟ್ ಕೊಡುವಂಥದಕ್ಕೆ ಬಂದ ಸಂದರ್ಭದಲ್ಲಿ ಗಲಾಟೆ ಸೃಷ್ಟಿ ಮಾಡುವಂಥ ಒಂದು ಹುನ್ನಾರವನ್ನು BJP RSS ತೋರೆ ಮಾಡಿದರೆ. ನನಗಿರುವಂಥ ಮಾಹಿತಿ ಪ್ರಕಾರ, ಖಚಿತ ಮಾಹಿತಿ ಪ್ರಕಾರ, ಸುಮಾರು 300 ಜನ RSSನವರು ಈಗ ಒಳಗಡೆ ಎಂಟ್ರಿ ತಗೊಂಡವ್ರು ಮೈಸೂರಿಗೆ ಅಂತ.
ಅದರಲ್ಲಿ ಒಂದು 50-60 ಜನ ಇಲ್ಲೇ ಓಡಾಡ್ತಾವ್ರೆ ಅಂತ ನೆನ್ನೆ ಗಲಾಟೆ ಕಲ್ಲೆಷ್ಟಿದೆ ಅನ್ನುವಂಥದ್ದು ಏನು ಆಪಾದನೆ ಇದೆ. ಅದರಲ್ಲಿ ಬಹುತೇಕ RSS ಕಾರ್ಯಕರ್ತರು ಟೋಪಿ ಹಾಕೊಂಡು ಮುಸ್ಲಿಂ ಸಮುದಾಯದ ವೇಷವನ್ನು ತೊಟ್ಟು ಬಂದು ಗಲಾಟೆ ಮಾಡಿರುವಂಥದ್ದು ನಮಗಿರುವಂಥ ಮಾಹಿತಿ. ಇವ್ರ ಶಿಷ್ಯ ಅಂತ ಹೇಳಿದರೆ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಉತ್ತರ ಕೊಟ್ಕೊಳ್ಳಿ ಅದಕ್ಕೆ ನೀವು. ಅದ್ರ ಜೊತೆಗೆ 300 ಜನ RSS ಬಂದು ಕಲ್ಲು ಹೊಡೆದು ಇನ್ನೊಂದು ಇವರು ಏನೇನೋ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ಎನ್ಕ್ವೈರಿ ಆಗಲಿ, ಅದು ಆಗಲಿ. ಸುಳ್ಳು ಯಾರು ಹೇಳ್ತಾರೆ, ಇವ್ರು ಸುಳ್ಳು ಹೇಳಿದ್ರೆ ಇವ್ರು ಬಲಿ ಆಗಲಿ, ನಿಜ ಇದ್ರೆ ಅವ್ರು ಅರೆಸ್ಟ್ ಆಗಲಿ, ಇದೇನು ಬೇಕಾದ್ರೆ ಕಾನೂನು ಪ್ರಕ್ರಿಯೆಗಳಾಗಲಿ ಪೊಲೀಸರು ಮಾಡ್ತಾರೆ. ಆದರೆ ಜನರನ್ನ ಹೇಗೆ ಮಿಸ್ಗೈಡ್ ಮಾಡ್ತೀರಾ ನೋಡಿ. ಕೇಜ್ರಿವಾಲ್ ಸೋತಾರೆ, ಮುಸಲ್ಮಾನರಿಗೆ ಏನು ಪ್ರಾಬ್ಲಮ್ಮು? ನೋ ಏನು ಪ್ರಾಬ್ಲಮ್ ಇರಲಿಲ್ಲ ಮುಸಲ್ಮಾನರಿಗೆ. ಕೇಜ್ರಿವಾಲ್ ಸೋತಾಗ ನಿಮ್ಮ ಕಡೆಯವರು ಅಥವಾ ನಿಮ್ಮ ಮನಸ್ಥಿತಿಗಳು ಮುಸಲ್ಮಾನರನ್ನ ಹೇಳ್ಕೊಬರೋದು ಯಾಕೆ ಅಲ್ಲಿಗೆ? ಇದು ಸರಿ ಇದೆ, ಇದೇ ಫ್ಯಾಕ್ಟು. ಅಲ್ಲಿ ಏನು ಬರವಣಿಗೆ ಇದೆ ಅದನ್ನು ನೀನು ಮಾತಾಡಿಲ್ಲ, ಪ್ರತಾಪ್ ಸಿಂಹನೂ ಮಾತಾಡಿಲ್ಲ, ಪಬ್ಲಿಕ್ ಟಿವಿ ರಂಗನಾಥ್ ಮಾತಾಡಲ್ಲ. ಹುಷಾರುಗಳು ಇವರೆಲ್ಲ. ಯಾಕಂದ್ರೆ ಸಮಾಜಕ್ಕೆ ಏನು ತಪ್ಪು ಮಾಹಿತಿಯನ್ನು ರವಾನಿಸಬೇಕೋ ಆ ಕೆಲಸವನ್ನಷ್ಟೇ ಮಾಡೋದಕ್ಕೆ ಇವರು ಅಲ್ಲಿ ಕೂತವರು ಅನ್ನೋದನ್ನು ಪದೇ ಪದೇ ಸಾಬೀತು ಮಾಡ್ತಾ ಇದ್ದಾರೆ. ಈಗ ಎಕ್ಸಾಂಪಲ್ ರಂಗನಾಥ್ ಹೇಳಿದ್ರು, ಏನು ಪೊಲೀಸ್ ಸುಮೋಟೋ ಕೇಸ್ ಹಾಕೋದು, ಇದಕ್ಕೆಲ್ಲ ಏನು ಕೇಸ್ ಹಾಕೋದಂತದ ಇದು? ಏನೋ ಉರ್ದುಲ್ ಬರ್ಬಿಟ್ರೆ ಉಡಾಫೆಯ ಮಾತು. ರಾಹುಲ್ ಗಾಂಧಿ ಕೇಜ್ರಿವಾಲ್ ಮತ್ತೆ ಅಖಿಲೇಶ್ದು ಫೋಟೋಗಳನ್ನ ಹಾಕ್ಬಿಟ್ಟು 3 Idiots ಅಂತ ಹಾಕಿ ಅಲ್ಲಿ ಉರ್ದು ಬರಹಗಳನ್ನ ಅವ್ರ ಮೈ ಮೇಲೆ ಅದು ಅವಹೇಳನಕಾರಿ ಅಲ್ಲವಲ್ಲ. ಇನ್ನೊಂದು ಕಡೆ ಸಿಂಹ ಆ ಬರವಣಿಗೆನೇ ಮಾತಾಡಲ್ಲ. ಕೇಜ್ರಿವಾಲ್ಗೂ ಸಾಬ್ರಿಗೆ ಏನು ಸಂಬಂಧ, ಕೇಜ್ರಿವಾಲ್ ಸೋಲಿಗೂ ಸಾಬ್ರಿಗೆ ಸಂಬಂಧ ಹೇಳ್ಬಿಟ್ಟು ಆ ಥರ. ಎಕ್ಸಾಂಪಲ್, ಈಗ ರಂಗನಾಥ್ ಮತ್ತು ಪ್ರತಾಪ್ ಸಿಂಹ ಇಬ್ಬರನ್ನ ಅರೆಬೆತ್ತಲೆ ಮಾಡಿ ಪಬ್ಲಿಕ್ ಟಿವಿ ಪತ್ರಕರ್ತ ಮತ್ತು ಮಾಜಿ ಸಿಂಹ ಪ್ರತಾಪ್ ಸಿಂಹನನ್ನು ಅರೆಬೆತ್ತಲೆ ಮಾಡಿ ಅಂಡರ್ವೇರ್ನಲ್ಲಿ ನಿಲ್ಲಿಸಿ ಅವರ ಬಾಡಿ ಮೇಲೆ, ಯಾಕಂದರೆ ಇವರಿಬ್ಬರು ಹಿಂದೂ ಸಮುದಾಯಕ್ಕೆ ಸೇರಿದವರಲ್ವಾ, ಅವರ ದೇಹದ ಮೇಲೆ ಹಿಂದೂ ಧರ್ಮದ ಭಾವನೆಗೆ ಧಕ್ಕೆ ತರುವಂತಹ ಹಿಂದೂ ದೇವರ ಭಾವಚಿತ್ರವನ್ನು ಅಥವಾ ಹಿಂದೂ ದೇವರ ಹೆಸರನ್ನು ಬರೆದು ಅವಹೇಳನೆ ಮಾಡಬೇಕಂತೇನಿಲ್ಲ. ಇವರ ನಗ್ನ ದೇಹದ ಮೇಲೆ ಹಿಂದೂ ದೇವರ ಹೆಸರುಗಳನ್ನು ಬರೆದು ಯಾರೋ ಒಬ್ಬ ಮುಸಲ್ಮಾನ ಈ ಕೆಲಸವನ್ನು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಇದೇ ಪ್ರತಾಪ್ ಸಿಂಹನ ಪಬ್ಲಿಕ್ ಟಿವಿ ರಂಗನಾಥ್ನ ಅರೆಬೆತ್ತಲೆ ನಿಲ್ಲಿಸಿ ಅವರ ದೇಹದ ಮೇಲೆ ಹಿಂದೂ ದೇವರ ಹೆಸರನ್ನು ಬರೆದು ಆ ಥರದೊಂದು ಪೋಸ್ಟನ್ನು ತಯಾರಿಸಿ ಅದನ್ನು ಫೇಸ್ಬುಕ್ನಲ್ಲೋ ಇನ್ಸ್ಟಾಗ್ರಾಮ್ನಲ್ಲೋ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿ ವೈರಲ್ ಮಾಡಿದ್ರೆ ಅದನ್ನು ಒಪ್ತೀರಾ ನೀವು? ಅದಕ್ಕೆ ಸುಮೋಟ ಹಾಕಬೇಕಾ ಬೇಡವಾ? ಪಬ್ಲಿಕ್ ಟಿವಿ ರಂಗನಾಥ್ ಹಾಕಬೇಕು ತಾನೇ? ತಪ್ಪು ತಾನೇ? ಅಂದಮೇಲೆ ಈ ಪ್ರಕರಣವನ್ನು ಕೂಡ ಅದೇ ಥರ ನೋಡೋದಕ್ಕೆ ನಿಮಗೆ ಏನು ರೋಗ ಬಂದಿದೆ? ವಿಮರ್ಶೆ ಮಾಡಬೇಕಾದ್ರೆ ತಲೆಯಲ್ಲಿ ವಿಷ ತುಂಬಿಕೊಂಡು ಮಾಡೋದಲ್ಲ, ಪ್ರಾಂಜಲ ಮನಸ್ಸಿನಿಂದ ಒಬ್ಬ ಎಥಿಕಲ್ ಜರ್ನಲಿಸಮ್ ಅನ್ನೋದು ಅದನ್ನೇ. ನೈತಿಕ ಪತ್ರಿಕೋದ್ಯಮ. ಪ್ರತಾಪ್ ಸಿಂಹನನ್ನ ನಿಮಗೆ ಹೋಲಿಕೆ ಮಾಡಿದ್ರೆ ಸ್ವಲ್ಪ ಬಿಟ್ಬಿಡ್ಬೋದು, ಯಾಕಂದ್ರೆ ಆ ಮನುಷ್ಯ BJPಯವನು ಸರ್ವೈವಿಗೋಸ್ಕರ ಅದನ್ನೇ ಮಾಡ್ಕೊಂಡು ಬಂದಿದ್ದಾನೆ. ಮುಸಲ್ಮಾನರನ್ನ ವಿಲನ್ ಮಾಡಲೇಬೇಕು, ಸಾಬ್ರನ್ನ ತೋರಿಸಿನೇ ರಾಜಕೀಯ ಮಾಡಬೇಕು, ಅದನ್ನು ಅವ್ರು ಮಾಡಲಿ. ಯಾರೋ ಪ್ರತಾಪ್ ಸಿಂಹ ಮಾಡ್ಕೊಬಂದನೆ ಮಾಡಲಿ. ನಿಮಗೇನು ತಾಡಿ? ಯಾವ ಎಥಿಕ್ಸ್ ಬಗ್ಗೆ ಮಾತಾಡ್ತಾ ಕೂತಿದ್ದೀರಿ ನೀವು? ಅದಾದ್ಮೇಲೆ ಮುಸಲ್ಮಾನರ ಏರಿಯಾದಲ್ಲಿ ಆರೋಪಿ ತಗೊಂಡು ಯಾಕೆ ಇಟ್ಟರೆ ಅಂತ KN ರಾಜಣ್ಣ ಮಾತಾಡೋದು ಇವೆಲ್ಲ ಅಷ್ಟು ಸರಿ ಕಾಣಿಸಲ್ಲ. ಯಾಕೆ ಮುಸಲ್ಮಾನರ ಏರಿಯಾ, ಹಿಂದೂಗಳ ಏರಿಯಾ ಭಾರತ ಅಲ್ವಾ ಇದು? ನೀವೊಂದ್ಸಲ ಕಾಂಗ್ರೆಸ್ನವ್ರು ಒಂದೊಂದ್ಸಲ ಏನು ಮಾಡ್ತೀರಂದ್ರೆ ನೀವುಗಳೇ ಡಿವೈಡ್ ಮಾಡ್ತೀರಿ. ಮುಸಲ್ಮಾನರ ಏರಿಯಾ, ಮುಸಲ್ಮಾನರು ಜಾಸ್ತಿ ಇರುವ ಕಡೆ ಯಾಕೆ ಆರೋಪಿನ ತೆಗೆದುಕೊಂಡು ಹೋಗಿ ಕೂರಿಸ್ಬೇಕಿತ್ತು ಪೊಲೀಸರು? ಒಳ್ಳೆ ಕಥೆ ಆಯ್ತಲ್ಲ. ಮುಸಲ್ಮಾನರು ಜಾಸ್ತಿ ಇರುವ ಏರಿಯಾ ಪಾಕಿಸ್ತಾನ, ಭಾರತ ಅಲ್ಲ. ಭಾರತ ಎಲ್ಲರೂ ಇರುವಂಥ ಏರಿಯಾ. ಭಾರತ ಎಲ್ಲ ಧರ್ಮದವರು ಸಹಬಾಳ್ವೆಯಿಂದ ಒಗ್ಗಟ್ಟಿನಿಂದ ಒಟ್ಟೊಟ್ಟಿಗೆ ಬದುಕ್ತಿರುವಂಥ ಪ್ರದೇಶ ಭಾರತದಲ್ಲಿ ಮುಸಲ್ಮಾನರ ಏರಿಯಾ, ಹಿಂದೂಗಳ ಏರಿಯಾ ಏನು ಸಪ್ರೇಟಾಗಿ ಅಷ್ಟೇ ಬರೀ ಮುಸಲ್ಮಾನರು ಬರೀ ಹಿಂದೂಗಳು ಎಲ್ಲಿದ್ದಾರೆ? ಎಲ್ಲ ಮಿಕ್ಸ್ ಆಗಿ ಬದುಕ್ತಾ ಇದ್ದಾರೆ. ನೀವುಗಳೇ ಒಡಕಿನ ಮಾತುಗಳನ್ನು ಆಡಿ ಉರಿತಿರೋ ಬೆಂಕಿಗೆ ಪೆಟ್ರೋಲ್ ಸುರಿಸೋ ಮಾತನಾಡ್ತೀರಿ ನೀವೆಲ್ಲ. ಹಾಗೆ ಲಕ್ಷ್ಮಣ RSS ಮೇಲೆ ಹೇಳಿದರೆ ಅವ್ರು ಕಲ್ ತೂರಾಟ ಮಾಡಿದ್ದು ಒಂದು 300 ಜನ ಅದು ಇದು ಅಂತ ಹೇಳಿದ್ರೆ ಎನ್ಕ್ವೈರಿ ಮಾಡಿ ತನಿಖೆ ಆಗ್ಬೇಕಾಗ್ತದೆ. ಇದೆಲ್ಲ ಹಣೆ ಮೇಲೆ ಬರ್ದಿರುವಂಥದ್ದು ಅಲ್ಲ ಅಂತ, ಎದೆ ಮೇಲೆ ಬರ್ದಿರುವಂಥದ್ದು ಪೈಗಂಬರ್ ಹೆಸರು ಬರೆದವ್ರೆ, ಹೊಟ್ಟೆ ಮೇಲೆ ಲಾಹಿಲಾಲ್ ಇಲ್ಲಾಲ ಅಂತ ಬರೆದವ್ರೆ, ಮತ್ತೆ ಹೊಟ್ಟೆ ಮೇಲೆ ಮಾಷಲ್ಲ ಅಂತ ಬರೆದವ್ರೆ. ಸುಮಾರು 300 ಜನ RSSನವರು ಈಗ ಒಳಗಡೆ ಎಂಟ್ರಿ ತಗೊಂಡವ್ರು ಮೈಸೂರಿಗೆ ಅಂತ. ಅದರಲ್ಲಿ ಒಂದು 50-60 ಜನ ಇಲ್ಲೇ ಓಡಾಡ್ತಾವ್ರೆ ಅಂತ ನೆನ್ನೆ ಗಲಾಟೆ ಕಲ್ಲೆಷ್ಟಿದೆ ಅನ್ನುವಂಥದ್ದು ಏನು ಆಪಾದನೆ ಇದೆ. ಅದರಲ್ಲಿ ಬಹುತೇಕ RSS ಕಾರ್ಯಕರ್ತರು ಟೋಪಿ ಹಾಕೊಂಡು ಮುಸ್ಲಿಂ ಸಮುದಾಯದ ವೇಷವನ್ನು ತೊಟ್ಟು ಬಂದು ಗಲಾಟೆ ಮಾಡಿರುವಂಥದ್ದು ನಮಗಿರುವಂಥ ಮಾಹಿತಿ. ಪ್ರತಾಪ್ ಸಿಂಹ ಅನ್ನೋ ವ್ಯಕ್ತಿಯನ್ನು ನೀವು ಅರೆಸ್ಟ್ ಮಾಡಿ. ಯು ಹ್ಯಾವ್ ಟು ಅರೆಸ್ಟ್ ದಿಸ್ ಬ್ಲಡಿ ಪ್ರತಾಪ್ ಸಿಂಹ ಫಸ್ಟ್.
ಜೊತೆ ಪ್ರತಾಪ್ ಸಿಂಹನ್ ಮೇಲೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಎನ್ಕ್ವೈರಿ ಆಗಲಿ, ಪ್ರತಾಪ್ ಸಿಂಹನ್ ಶಿಷ್ಯನೇ ಒಂದು ಪೋಸ್ಟ್ ರೆಡಿ ಮಾಡಿದ್ದು ಅಂತ ಹೇಳ್ತಾನೆ. ಈ ಕಡೆ ಪ್ರತಾಪ್ ಸಿಂಹ ಮುಸಲ್ಮಾನರು ಹಂಗೆ ಮಾಡಿದ್ರು, ಕೇಜ್ರಿವಾಲ್ ಸೋತಿದ್ದಕ್ಕೆ ಅಂತ ಏನಾನೇ ಹೇಳ್ತಾರೆ. ಅದೇನೇ ಇರಲಿ, ಪೊಲೀಸರು ಅವ್ರ ಕೆಲಸವನ್ನು ಅವ್ರು ಮಾಡ್ತಾರೆ. ಅವ್ರಿಗೆ ಫ್ರೀ ಹ್ಯಾಂಡಾಗಿ ಕೆಲಸ ಮಾಡೋಕ್ಕೆ ಬಿಟ್ಬಿಡಿ, ಅವ್ರು ಬೇಡವ್ರಿಗೆ ಕೆಲಸ ಮಾಡ್ತಾರೆ. ಕೊನೆದಾಗ ಒಂದೇ ಮಾತು ಹೇಳೋದು, ಯಾವುದೇ ಜರ್ನಲಿಸಮ್ ಮಾಡಬೇಕಾದ್ರೂ ರಂಗಣ್ಣ ನಾವು ಎಥಿಕ್ಸಿಂದನೇ ಮಾಡಬೇಕಾಗ್ತದೆ. ಪೂರ್ವಗ್ರಹ ಪೀಡಿತರಾಗಿ ಮಾತಾಡಬಾರ್ದು. ನಿನ್ನೆ ವಿಡಿಯೋ ನೋಡ್ತಾ ಇದ್ದಾಗ ನನಗನ್ನಿಸ್ತು, ನೀವು ಆರಂಭದ ಸ್ಟಾರ್ಟಿಂಗಲ್ಲೇ ಮುಸಲ್ಮಾನರು ಕನ್ನಡ ಬರಿಬಾರ್ದು ಅಂತ ಹೇಳ್ಬಿಟ್ಟು ಕನ್ನಡಕ್ಕೂ ಮುಸಲ್ಮಾನರಿಗೆ ಸಂಬಂಧ ಇಲ್ಲ ಆ್ಯಂಗಲಲ್ಲಿ ಮಾತಾಡಿದಿರಿ. ಹುಚ್ಚುತನ ಅಲ್ಲಿಂದ ಗೊತ್ತಾಯ್ತು ನನಗೆ. ಶುರುನೇ ಹಿಂಗಿದ್ದಾಗ ಮುಂದೆ ನೀವೇನು ಮಾತಾಡ್ಬೋದು ಅಂತ ಹೇಳ್ಬಿಟ್ಟು ನೋಡಲ್ಲ ನಿಮ್ದೆಲ್ಲ ಪ್ರೋಗ್ರಾಮ್ಸು. ತುಂಬ ವರ್ಷಗಳೇ ಆಯಿತು. ನಮಗೆ ನಾಲೆಡ್ಜ್ ಯಾವಾಗ ಇಂಪ್ರೂವ್ ಆಯಿತು ಆವಾಗಿಂದ ನೋಡೋದು ಕಡಿಮೆ ಮಾಡಿದ್ವಿ. ಅಲ್ಲಲ್ಲಿ ವೈರಲ್ ಆದಾಗ ಸಿಕ್ಕಾಕತ್ತೀರ ಅಷ್ಟೇ. ಹಾಗಾಗಿ ಫುಲ್ ನೋಡಿದೆ. ತುಂಬ ಕೆಟ್ಟದಾಗಿತ್ತು ಜರ್ನಲಿಸಮ್ನಿಂದು. ತುಂಬ ಹೋಲ್ಸಾಗಿರೋಂಥ ಪತ್ರಿಕೋದ್ಯಮ ಮಾಡಬೇಡಿ. ಕಲ್ಲು ತೂರಾಟ ಮಾಡೋದನ್ನು, ಸಮಾಜದ ಶಾಂತಿಯನ್ನು ಕದಡೋದನ್ನು ನಾವ್ಯಾರೂ ಕೂಡ ಸಹಿಸಬಾರ್ದು. ಅದನ್ನು ಸಹಿಸಲ್ಲ ಕೂಡ. ಅವನು ಯಾವನೇ ಆಗಲಿ, ಯಾವ ಧರ್ಮದವನೇ ಆಗಲಿ. ನನ್ನ ದೇಶದಲ್ಲಿ ನನ್ನ ಸಂವಿಧಾನದ ಪ್ರಕಾರವಾಗಿ ಎಲ್ಲ ಧರ್ಮದವರು ನಡ್ಕೋಬೇಕು, ಎಲ್ಲ ಪತ್ರಕರ್ತರು ನಡ್ಕೋಬೇಕು. ಸಂವಿಧಾನಕ್ಕೆ ವಿರುದ್ಧವಾಗಿ, ನನ್ನ ದೇಶದ ಕಾನೂನಿಗೆ ವಿರುದ್ಧವಾಗಿ ಯಾವನೇ ನಡ್ಕೊಂಡ್ರೋ ಅದನ್ನು ನಾವು ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ಆ ಆಧಾರದಲ್ಲೇ ಮಾತಾಡ್ಕೊಂಡು ಬಂದಿದ್ದೀವಿ. ನೀವುಗಳು ಹಾಗೇ ಹೋಗ್ಬೇಕಾಗ್ತದೆ. ಒಂದು ಇಶ್ಯೂ ಬಂದ ತಕ್ಷಣ ಅದರಿಂದ ತಮ್ಮ ಬೇಳೆ ಎಷ್ಟು ಬೇಯಿಸ್ಕೋಬೋದು ಅಷ್ಟು ಬೇಯಿಸಿ, ನಿಮಗೆ ಅರಿವಿಲ್ಲದೆ ನಡೀತಿರೋದಲ್ಲ, ಅರಿವಿದ್ದೇ ನೀವುಗಳು ಸಮಾಜ ಸ್ವಾಸ್ಥ್ಯವನ್ನು ಇನ್ನಷ್ಟು ಕದಡಿ, ಇನ್ನಷ್ಟು ದೂರ ಗ್ಯಾಪ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದೀರ. ಒಂದ್ಸಲ ಕೂತ್ಕೊಂಡು ಆತ್ಮವಿಮರ್ಶೆ ಮಾಡ್ಕೊಳ್ಳಿ ನೀವೆಲ್ಲ. ಯಾಕಂದರೆ ನೀವೆಲ್ಲ ಶಾಶ್ವತವಾಗಿ, ಅಥವಾ ನಾನು ಕೂಡ ಶಾಶ್ವತವಾಗಿ ಇಲ್ಲೇನೋ ಗೂಟ ಹೊಡ್ಕೊಂಡು ಕೂತ್ಕೊಳ್ಳಲ್ಲ. ಎಲ್ಲ ಸತ್ತೋಗ್ಬಿಡ್ತೀವಿ. ಸಾಯ್ಬೇಕಾದ್ರೆ 4 ಜನ ಮಾತಾಡಬೇಕು. ಏನಾಗಲಿ ಮರೆ, ಆ ಮನುಷ್ಯ ಏನೇ ಆಗಲಿ ಸಮಾಜದೊಂದು ಒಳ್ಳೆ ಕೆಲಸ ಮಾಡಿ ಸತ್ತೋದ ಅನ್ಬೇಕು. ಸತ್ತೋದ ಕೂಡಲೇ ಅಯ್ಯೋ ನನ್ನ ಮಗ ಬರೀ ಸಮಾಜದಲ್ಲೇ ಅಶಾಂತಿ ಮೂಡಿಸ್ತಿದ್ದ, ಬರೀ ಒಡಕು, ಹಿಂದೂ ಅಂತೆ, ಮುಸ್ಲಿಂ ಅಂತೆ, ಪಾಪಿ ಸತ್ತೋಗಿದ್ದು ಒಳ್ಳೇದಾಯ್ತು ಅಂತ ಹೇಳ್ಬಿಟ್ಟು ಮಾತಾಡುವಂತಹ ಪರಿಸ್ಥಿತಿ ತಂದ್ಕೋಬಾರ್ದು. ಅದು ಯಾರೇ ಆಗಲಿ. ಅಸಹ್ಯ ಆಗೋಯ್ತು ನಿಮ್ಮ ಪತ್ರಿಕೋದ್ಯಮ ಎಲ್ಲ ನೋಡಿದಾಗ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.